ಸುದೀಪ್ ಸರ್, ಸರ್ ಕೇಶವಮೂರ್ತಿ ಕನ್ನಡಪ್ರಭ. ಒಂದ್ ಸೆಕೆಂಡ್ ಮುಗಿಸ್ತೀನಿ. ಸುದೀಪ್ ಸರ್ ಮತ್ತೆ ವಿಜಯ್ ಮುಗಿಸ್ಬೇಡ್ರಿ, ಕೇಳ್ರಿ. ಸುದೀಪ್ ಸರ್ ಮತ್ತೆ ವಿಜಯ್ ಕಾರ್ತಿಕೇಯನ್ ಇಬ್ಬರಿಗೂ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದಾಗಲೇ ಹೇಳಿದ್ದೆ, ನೀವು ಫಸ್ಟ್ ಸಿನಿಮಾದಿಂದ ಕೂಡ ಸುದೀಪ್ ಸರ್ನ ಸ್ಟಡಿ ಮಾಡಿದ್ದೀರಾ. ಯಾಕಂದ್ರೆ ಅವ್ರ ಆಟಿಟ್ಯೂಡು ಮ್ಯಾನರಿಸಮ್ ಎಲ್ಲ ಸಖತ್ತಾಗಿ ಕ್ಯಾರಿ ಮಾಡಿದ್ರಿ ಅಂತ. ಇಲ್ಲಿ ಇನ್ನು ಸುದೀಪ್ ಸರ್ ರಿಯಲ್ ಆಟಿಟ್ಯೂಡ್ಗಳನ್ನ ಕೂಡ ಕ್ಯಾರಿ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಆ ಗ್ರಾಸ್ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ನಾನು ಏನಂದ್ರೆ ಸುದೀಪ್ ಸರ್ ಮಾಡ್ತಿರ್ಬೇಕಿದ್ರೆ ಎಲ್ಲ ನೋಡ್ತಿರುವಾಗ ಸುದೀಪ್ ಸರ್ ಅವ್ರ ಚಿನ್ನ ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದೀರಾ ಅಂತ ಅನ್ಸುತ್ತೆ. ವಾಪಸ್ ಕೇಳಿ. ಹಂಗೆ ಬಿಗ್ ಬಾಸ್ ನಲ್ಲಿ ಮತ್ತೆ ಅವ್ರು ರಿಯಲ್ ಆಗಿ ಇಂಟರ್ವ್ಯೂಸ್ ಅಲ್ಲೆಲ್ಲ ಕುತ್ಕೊಂಡಾಗ ಈ ತರ ಎಲ್ಲ ಇದನ್ನ ಮಾಡ್ತಿರ್ತಾರಲ್ಲ, ಅದನ್ನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಅದನ್ನು ಅಲ್ಲಿ ಇಟ್ಟಿದ್ದೀರಾ ನೀವು. ಅದು ತುಂಬಾ ನ್ಯಾಚುರಲಿಸ್ಟಿಕ್ ಆಗಿದೆ. ಸೊ ನೀವು ಅದನ್ನ ಮಾಡ್ಬೇಕು ಅಂತ ಸುದೀಪ್ ಸರ್ಗೆ ಹೇಳಿದ, ಅದರ್ವೈಸ್ ಅದು ಹಾಗೆ ಕ್ಯಾರಿ ಆಯ್ತಾ ಅಂತ ಈಗ ಉತ್ತರ ಕೊಡ್ಲಾ? ಕೊಡಿ. ಅವ್ರ ಐಡಿಯಾನ ನನ್ನ ಐಡಿಯಾನ ಅಂತ ಅವ್ರಿಗೆ ಒಂದ್ಸತಿ ಮಾಡಕ್ ಹೇಳಿ. ಒಂದು ಫಾರ್ ಸಮ್ ರೀಸನ್ ಐ ಡೋಂಟ್ ನೋ, ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿಯೊಬ್ಬರು ಡೈರೆಕ್ಟರ್ಸು ತುಂಬಾ ನಂಬ್ತಾರೆ, ನಂಬಿಟ್ಟು ನನ್ನ ಮೇಲೆ ಬಿಡ್ತಾರೆ. ಇಟ್ಸ್ ನಾಟ್ ದಟ್ ಅವ್ರಿಗೆ ಪೊಟೆನ್ಷಿಯಲ್ ಇಲ್ಲ, ಅವ್ರಿಗಿಲ್ಲ ಅಂತಲ್ಲ. ಒಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಇವಾಗ ನನ್ನ ತಲೆಯಲ್ಲಿ ಏನೋ ಬರ್ತಾ ಇರುತ್ತೆ, ಮಾಡ್ತಾ ಮಾಡ್ತಾ ಕೆಲವು ನ್ಯೂವಾನ್ಸಸ್ ಹಾಕಬೇಕು ಅನ್ಸುತ್ತೆ ನನಗೆ, ಅದು ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ನಾನು ದಿನನಿತ್ಯ ಲೈಫಲ್ಲಿ ಅದನ್ನು ಮಾಡ್ತಾನೆ ಇರ್ತೀನಿ. ಸೊ ದಟ್ ಸೆಟ್ಟಲ್ಲಿ ಅದು ಹೋಗ್ಬಿಡ್ಬಾರ್ದು. ಏನಾಗುತ್ತೆ, ಸೆಟ್ಟಲ್ಲಿ ಮಾತ್ರ ಬರಬೇಕು ಅಂದ್ರೆ ಸಮ್ಟೈಮ್ಸ್ ವಿ ಮೇ ಫರ್ಗೆಟ್ ಏನಂದ್ರೆ ವಿ ಆರ್ ವರ್ಕಿಂಗ್ ಅರೌಂಡ್ 4 months. ಆ 4 months ಅಲ್ಲಿ ಯಾವುದೋ ಒಂದು ಸೀನಲ್ಲಿ ಬರ್ದಲ್ಲೇ ಹೋಗ್ಬೋದು. ಸೊ ಬಿಗ್ ಬಾಸ್ ಅಲ್ಲೂ ಸಮ್ಟೈಮ್ಸ್ ನೀವು ನೋಡಿದಿರಾ, ಏನಕ್ಕಂದ್ರೆ ಅದು ಅಭ್ಯಾಸ ಆಗೋಗಿತ್ತು. ಇತ್ತೀಚೆಗೆ ಕಮ್ಮಿ ಮಾಡ್ಕೋತಾ ಇದ್ದೀನಿ ನಾನು. ಇಂಟರ್ವ್ಯೂಗಳಲ್ಲೂ ನೋಡಿದೀವಿ ಸರ್, ಅದು ಬರುತ್ತೆ. ಫುಲ್ ಕಾನ್ಸಂಟ್ರೇಷನ್ ನೋಡಿನೇ ಕೇಳ್ತಾ ಇರೋದು. 100% ಯು ಆರ್ ರೈಟ್. ಸ್ಟಡಿ, ಎಸ್ ಯು ಆರ್ ರೈಟ್. ಬಿಕಾಸ್ ಇಫ್ ಐ ಡೋಂಟ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಕ್ಸ್ ತಗೊಳ್ಳಿ, ವಿಕ್ರಾಂತ್ ರೋಣ ಕೊಡ್ತೀನಿ ಎಕ್ಸಾಂಪಲ್. ವಿಕ್ರಾಂತ್ ರೋಣ ತಗೊಳಕ್ ಹೋದಾಗ ನೀವು ಬಾಡಿ ಲ್ಯಾಂಗ್ವೇಜ್ ನೀವು ನೋಟಿಸ್ ಮಾಡಕ್ ಹೋದ್ರೆ ಇಟ್ಸ್ ವೆರಿ ಸ್ಲೋ. ತುಂಬಾನೇ ಒಂದು ಅವ್ರು ಯಾರಾದ್ರೂ ಮಾತಾಡ್ತಾ ಇದ್ರೆ ನಿಮ್ದು 4 ಪದ ಅಥವಾ ಒಂದು ಲೈನ್ ಆದ್ಮೇಲೆ ಹಿಂಗ್ ತಿರುಗಿ ನೋಡೋದು, ಹಿಂಗ್ ನೋಡ್ಬಿಟ್ಟು ವಾಪಸ್ ಬರ್ತಾರೆ. ದಟ್ಸ್ ಆಲ್. ಸೊ ದಟ್ ವಾಸ್ ಈವನ್ ಸಮಥಿಂಗ್ ನಾನು ಅಡ್ಯಾಪ್ಟ್ ಮಾಡ್ಕೊಂಡು ಬೇಕು ಅಂತ. ಸೊ ಬಟ್ ಸಮ್ವೇರ್ ನಾವು ರಿಹರ್ಸಲ್ ಶಾರ್ಟ್ ಅಲ್ಲಿ ಮಾತ್ರ ಅಲ್ಲ, ದಿನನಿತ್ಯನೂ ಮಾಡ್ತಾ ಇರ್ತೀನಿ. ಇದು ಬಿಡಿ, ನೀವು ತುಟಿ ಹೇಳ್ತೀರಿ, ವಿಕ್ರಾಂತ್ ರೋಣದಲ್ಲಿ ಒಂದು ಅಭ್ಯಾಸ ನೋಡಿರ್ತೀರ, ನಾನು ಅವಾಗ ಹೋಗಿ ಶರ್ಟ್ ಅಲ್ಲಿ ಅನ್ನೋದು ಹಿಂಗೆ ಹೊಟ್ಟೆ ತಿಕ್ಕೊಳೋದೆಲ್ಲ ಇತ್ತು. ಸೆಟ್ಟಲ್ಲಿ ಎಲ್ಲರೂ ತಿಕ್ಕೊಂತಾ ಇದ್ರು. ಒಂದ್ ದಿವಸ ಅನೂಪ್ ಭಂಡಾರಿನೇ ತಿಕ್ಕೋತಾ ಇದ್ರು ಹೊಟ್ಟೆ ನಿಂತ್ಕೊಂಡ್ಬಿಟ್ಟು. ಮೇಡಮ್ ಮುಂದೆ ಮಾಡಿಲ್ಲ ನೀವು ಅದನ್ನ, ಅದಕ್ಕೆ ಗೊತ್ತಿಲ್ಲ. ಇಲ್ಲ, ನಿಮ್ ಕಣ್ಣು ನನ್ನ ಕಣ್ಣೇ ನೋಡ್ತಾರೆ ಅನ್ನೋದು ಆಸೆ, ಮತ್ತೆ ಬೇರೆ ಕಡೆ ಹೋಗೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಕ್ ಹೋಗ್ಲಿಲ್ಲ ಮೇಡಮ್. ಇನ್ನೊಂದು ಕುತ್ಕೊಂಡಾಗವೆಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ನಿಂತ್ಕೊಂಡಾಗ್ಲೇ ಮಾಡಿರ್ಬೇಕು. ಯಾಕಂದ್ರೆ ನಾವು ಕುತ್ಕೊಂಡಲ್ಲಿ ನಿಮ್ಮ ಹತ್ರ ಮಾಡೋದು, ಸರ್ ಏನ್ ಸರ್ ಇದು ಅಂತ ನೀವು ಹೇಳ್ಬಿಟ್ರೆ ಮತ್ತೆ ಎಲ್ಲ ಉಲ್ಟಾಗಿ ಹೋಗುತ್ತೆ. ಇಟ್ಸ್ ನಾಟ್ ಲೈಕ್ ದಟ್. ಸೊ ದಿಸ್ ಇಸ್ ಸಮಥಿಂಗ್ ಆಸ್ ಅ ನ್ಯೂವಾನ್ಸ್. ಮಾಡೋದಾಗ್ಲಿ, ಹೇರ್ ಸ್ಟೈಲ್ ಆಗಲಿ, ಹೇರ್ ಸ್ಟೈಲ್ ಅವರು ಏನು ಹೇಳಿರ್ಲಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಥರ ಅನ್ಕೊಂಡಿದ್ದೀನಿ, ಪರವಾಗಿಲ್ವಾ ಅಂತ. ಸೊ ಹಿ ಸೆಟ್, ಸರ್ ಟ್ರೈ பண்ணுவார் வாட்டி பார்க்கலாமே. ಸರ್ ಟ್ರೈಗಿ ಇಲ್ಲ, ಮಾಡಿದ್ಮೇಲೆ ಮುಗೀತದೆ ಅಷ್ಟೇ. ಬಟ್ ನೀವು ಅಂದ್ರೆ ನಾನು ಮಾಡ್ತೀನಿ, ನನಗೇನೋ ಅನ್ಕೊಂಡಿದ್ದೀನಿ ಸರ್ ಅಂತ. ಹಿ ಸೆಡ್, ನೋ ಸರ್, ಯು ಕ್ಯಾರಿ ಆನ್ ಡೂ ಇಟ್. ವಿ ಡಿಡ್ ಇಟ್. ಅಂಡ್ ದ ಡೇ ನಾನು ಮಾಡ್ಕೊಂಡು ಬಂದಾಗ ಹಿ ಲವ್ಡ್ ಇಟ್. ಬಟ್ ಒಂದಂತೂ ಸತ್ಯ, ಸೊ ದ ಡಿಫರೆನ್ಸ್ ಬಿಟ್ವೀನ್ ಅ ಟೆಕ್ನಿಕಲ್ ಟೀಮ್ ಅಂಡ್ ಔಟ್ಸೈಡರ್ಸ್ ಏನಂದ್ರೆ, ಟೆಕ್ನಿಕಲ್ ಟೀಮಿಗೆ ನಾವು ಸುಮ್ಮನೆ ನಿಂತರೂ ಗೊತ್ತಾಗುತ್ತೆ ಯಾವ ತರ ಪ್ರೆಸೆಂಟ್ ಮಾಡ್ಬೋದು ಇವ್ರನ್ನ ಅಂತ. ಹೊರಗಡೆ ಅವರಿಗೆ ಗೊತ್ತಾಗಲ್ಲ, ಏನೋ ಒಂಥರ ಕಾಣ್ತಾ ಇದಾರೆ ಅಂತ. ಲೈಟಿಂಗು, ಆ ಗಾಳಿ, ಅದು ಧೂಳು ಎಲ್ಲ ಬಂದಾಗಲೇ ಗೊತ್ತಾಗೋದು. ಐ ಥಿಂಕ್ ದಟ್ ದೇ ಹ್ಯಾಡ್ ಸೀನ್ ಮಚ್ ಅರ್ಲಿಯರ್. ದಟ್ ಇಸ್ ವಾಟ್ ಇಸ್ ಮಾರ್ಕ್. ಸರ್ ನಿಮ್ ಜೊತೆ ಈ ಸಿನಿಮಾ